ಕೂಡ ಪ್ರಶ್ನೆ. ಕಿಲಾಡಿ ಕಳ್ಳ ಸುಧಾಕರ್ನನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಖಾಕಿ ಕ್ಯೂ ನಿಂತಿದೆ. ನಮ್ಮ ಕಸ್ಟಡಿಗೆ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದೆ ಕರ್ನಾಟಕದ ಪೊಲೀಸ್ನವರು. ಮೂಲತಃ ತಮಿಳುನಾಡಿನ ಸುಧಾಕರ್ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕಳ್ಳತನ ಮಾಡಿದ್ದಾನೆ. ವಾರಕ್ಕೆ ಒಂದು ಅಂತ ಹೇಳಿ ತಮಿಳುನಾಡಿನಿಂದ ಬಂದಂತಹ ಕಳ್ಳತನ ಮಾಡ್ತಾ ಇದ್ದ. ಸಾಲು ಸಾಲು ಮನೆಗಳ್ಳತನ ಮಾಡಿ ಪರಾರಿಯಾಗ್ತಾ ಇದ್ದಂತಹ ಸುಧಾಕರ್ ಈತನನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಪರದಾಡ್ತಾ ಇದ್ದಾರೆ. ತಮಿಳುನಾಡು ಪೊಲೀಸರು ಕಸ್ಟಡಿ ಮುಗಿಬೇಕು, ಬರೋಬ್ಬರಿ 6 ತಿಂಗಳು ಬೇಕು ಅವ್ರ ಕಸ್ಟಡಿ ಮುಗಿಯೋಕೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ನೀಡುವಂತೆ ಕರ್ನಾಟಕ ಪೊಲೀಸರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ತಮಿಳುನಾಡು ಸರ್ಕಾರದವರು ಈಗ ಸದ್ಯಕ್ಕೆ ತನಿಖೆ ನಡೆಸ್ತಾ ಇದ್ದಾರೆ. ಅವರ ತನಿಖೆ ಮುಗಿಯೋದಕ್ಕೆ 6 ತಿಂಗಳು ಬೇಕು. 6 ತಿಂಗಳಾದ ನಂತರ ಕರ್ನಾಟಕ ಪೊಲೀಸ್ನವರಿಗೆ ಒಪ್ಪಿಸ್ತಾರೆ. ಅಲ್ಲಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ, ಅಲ್ಲಿ ಎಷ್ಟು ಕಳ್ಳತನ ಕೇಸ್ ದಾಖಲಾಗಿತ್ತು, ಮತ್ತೆ ಅಲ್ಲಿ ರಿಕವರಿ ಮಾಡ್ಕೊಳ್ತಾರೆ ಅಲ್ಲಿ ಅಧಿಕಾರಿಗಳು. ಅದಾದ ನಂತರ ಈ ಕಡೆ ಪಾಸ್ ಮಾಡ್ತಾರೆ. ಸೊ ಹಾಗಾಗಿ ಬಾಡಿ ವಾರೆಂಟ್ ಮೇಲೆ ಆತನನ್ನ ನಮ್ಮ ವಶಕ್ಕೆ ನೀಡಿ ಅತಿ ಹೆಚ್ಚು ಕಳ್ಳತನದ ಕೇಸ್ಗಳು ದಾಖಲಾಗಿರೋದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ನಮ್ಮ ಸುಪರ್ದಿಗೆ ಕೊಡಿ, ಆತನನ್ನ ನಮ್ಮ ವಶಕ್ಕೆ ಕೊಡಿ, ಬಾಡಿ ವಾರೆಂಟ್ ಮೇಲೆ ಆತನನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಇದೀಗ ಖಾಕಿ ಕೋರ್ಟ್ನ ಮೊರೆ ಹೋಗಿದೆ. 155 ಕೇಸ್ ಇರುವಂತಹ ಖತರ್ನಾಕ್ ಕಳ್ಳ ತಮಿಳುನಾಡು ಪೊಲೀಸ್ನವರು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತಮ್ಮ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿರೋದು ಕರ್ನಾಟಕದಲ್ಲಿ. ಸೊ ಹಾಗಾಗಿಯೇ ನಮ್ಮದೇ ಮೇಲುಗೈ ಇದೆ. ಸೊ ಹಾಗಾಗಿ ಇಲ್ಲಿ ರಿಕವರಿ ಆಗಬೇಕಾಗಿರುವಂತಹ ಪ್ರಕರಣಗಳು ರಿಸಾಲ್ವ್ ಆಗಬೇಕು. ಸೊ ಹಾಗಾಗಿ ಆತನನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಇದೀಗ ಪೊಲೀಸ್ ಅಧಿಕಾರಿಗಳು ಕೋರ್ಟ್ನ ಮೊರೆ ಹೋಗಿದ್ದಾರೆ. ಏನೋ ಒಂದು 5-6 ಕೇಸ್ ಅಂತಂದರೆ ಹೇಗೋ ಬಿಡಪ್ಪ ಆಯಿತು, ತನಿಖೆ ಅವರು ಪೊಲೀಸ್ನವರು ಬೇಗ ನಡೆಸ್ತಾರೆ, ತಮಿಳುನಾಡು ಪೊಲೀಸ್ನವರು ಆ ನಂತರ ನಮ್ಮ ವಶಕ್ಕೆ ಕೊಡ್ತಾರೆ, ಆಮೇಲೆ ನಾವು ತನಿಖೆ ಮಾಡಿದ್ರೆ ಆಯಿತು ಅಂತಂದರೆ ಚಾನ್ಸೇ ಇಲ್ಲ. 155 ಕೇಸ್ ಇದೆ. ಕೋಟಿ ಕೋಟಿ ಚಿನ್ನಾಭರಣ, ಕಾರು ಕಳ್ಳತನ ಮಾಡೋದು ಎಲ್ಲವೂ ಕೂಡ ಇದೀಗ ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಡಬೇಕಾಗಿದೆ. ಎಲ್ಲೆಲ್ಲಿ ಮಾರಾಟ ಮಾಡ್ದ, ಆ ಮಾರಾಟ ಮಾಡಿ ಬಂದಂತಹ ಹಣವನ್ನು ಯಾವ ರೀತಿಯಾಗಿ ಖರ್ಚು ಮಾಡ್ದ, ಈಗ ಅಷ್ಟು ಕೋಟಿ ಕೋಟಿ ಹಣವನ್ನು ಏನು ಮಾಡ್ದ, ಆತನ ಅಕೌಂಟ್ ಬ್ಯಾಲೆನ್ಸ್ನಲ್ಲಿ ಎಷ್ಟಿದೆ ಹಣ, ಮತ್ತು ಈತನ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ರು, ಇವನು ಒಬ್ಬನೇ ಕಳ್ಳತನ ಮಾಡ್ತಾ ಇದ್ನ ಅಥವಾ ಇವನ ಜೊತೆಗೆ ಯಾರಾದರೂ ಸಹಪಾಠಿಗಳಿದ್ರ, ಹೀಗೆ ತನಿಖೆ ಆರಂಭ ಆಗಬೇಕಾಗಿದೆ. ತನಿಖೆ ಆಗಬೇಕು ಅಂದರೆ ಆತನನ್ನು ವಶಕ್ಕೆ ತೆಗೆದುಕೊಳ್ಬೇಕು. ಹಾಗಾಗಿ ಇದೀಗ ಬಾಡಿ ವಾರೆಂಟ್ ಮೇಲೆ ಆತನನ್ನು ಕರ್ನಾಟಕ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಆರಂಭ ಮಾಡಬೇಕಾಗಿದೆ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ರವಿನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ನಿಜಕ್ಕೂ ಆಶ್ಚರ್ಯ ಆಗತ್ತೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 155 ಕೇಸ್ನಲ್ಲಿ ಕಳ್ಳತನ ಮಾಡಿರೋ ಪ್ರಕರಣ ಇದೀಗ ಬಯಲಿಗೆ ಬರ್ತಾ ಇದೆ. ಈಗ ಈತನನ್ನ ಯಾವ ರೀತಿಯಾಗಿ ವಶಕ್ಕೆ ಪಡೆದುಕೊಳ್ಳುತ್ತೆ ಕರ್ನಾಟಕ ಪೊಲೀಸ್ ಇಲಾಖೆ ಅಂತ ಹೇಳಿ? ರಮ್ಯಾ, ಇದು ನಿಜಕ್ಕೂ ಕೂಡ ಬೆಂಗಳೂರು ಪೊಲೀಸರು ಇದುವರೆಗೂ ನೋಡಿದಿರುವಂತಹ ಒಬ್ಬ ಖತರ್ನಾಕ್ ಕಳ್ಳನ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈತ ಒಬ್ಬ ತಮಿಳುನಾಡನ್ನು ಸುಧಾಕರ್ ಅಂತ ಹೇಳಿ ಈತ ಬೆಂಗಳೂರಿನಲ್ಲಿ ಸುಮಾರು 155ಕ್ಕೂ ಹೆಚ್ಚು ಮನೆಗಳ್ಳತನ ಪ್ರಕರಣಗಳನ್ನ ಮಾಡಿದ್ದಾನೆ. ಈಗಾಗಲೇ ಈತನನ್ನ ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗ ಸುಧಾಕರ್ನನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಈಗ ಬೆಂಗಳೂರು ಪೊಲೀಸರು ಅಂದ್ರೆ ಕರ್ನಾಟಕ ಪೊಲೀಸರು ಅರ್ಜಿಯನ್ನು ಹಾಕಿದ್ದಾರೆ. ಅದು 155 ಕೇಸ್ಗಳಲ್ಲಿ ಈತ ವಾಂಟೆಡ್ ಇದ್ದಾನೆ, ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ. ಈತ ಮೂಲತಃ ತಮಿಳುನಾಡಿಂದ ಬರುವಾಗ ಒಂದು ಕಾರನ್ನ ಕಳ್ತನ ಮಾಡ್ತಾನೆ. ಕಾರನ್ನ ಕಳ್ತನ ಮಾಡಿ ಇಲ್ಲಿ ಬೆಂಗಳೂರು ಹೊರವಲಯದಲ್ಲಿರುವಂತಹ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ 4-5 ದಿನ ಲಾಡ್ಜ್ಗಳಲ್ಲಿ ಉಳ್ಕೊಂಡು ಕಳ್ಳತನ ಮಾಡಿ ಕೆಜಿ ಚಿನ್ನನ ಕಳ್ಳತನ ಮಾಡಿ ಈಗ ತಮಿಳುನಾಡಲ್ಲಿ ಮಾರಾಟ ಮಾಡ್ತಾ ಇದ್ದ. ಈ ಒಂದು ಪ್ರಕರಣದಲ್ಲಿ ಈಗ ತಮಿಳುನಾಡು ಪೊಲೀಸರು, ಮಧುರೈ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಈತನ ವಿರುದ್ಧ ಕರ್ನಾಟಕದಲ್ಲೇ 155 ಕೇಸು ರಿಜಿಸ್ಟರ್ ಆಗಿದೆ, ಮನೆ ಕಳ್ಳತನ ಪ್ರಕರಣ. ಈಗ ಈತನನ್ನ ಬಾಡಿ ವಾರೆಂಟ್ ಮೇಲೆ ಈತನನ್ನ ವಶಕ್ಕೆ ಕೊಡಬೇಕು ಅಂತ ತಮಿಳುನಾಡು ಪೊಲೀಸರಿಗೆ ತಮಿಳುನಾಡು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.